ಹರೀಶ್ ಪೂಂಜಾ ನೇತೃತ್ವದಲ್ಲಿ ಅಧಿಕಾರಿಗಳು ಏನು ಭೇಟಿ ಕೊಟ್ಟಿದ್ರು ಆ ಒಂದು ಸಂದರ್ಭದಲ್ಲಿ ಅವರು ಹೇಳಿದರು, ಸುಪ್ರೀಂ ಕೋರ್ಟ್ಗೆ ಹೋಗಿ ನಾವು ನಿಮಗೆ ಎಲ್ಲ ರೀತಿಯ ಸಹಾಯವನ್ನು ಮಾಡ್ತೇವೆ. ಇಲ್ಲ, ಇದೆಲ್ಲ ರಾಜಕೀಯಕ್ಕೋಸ್ಕರ. ಸೌಜನ್ಯದೊಂದು ಕೇಸು ಇಲ್ಲಿ ಮುಗಿಸಿಬಿಡ್ಬೇಕಂತ ಅನ್ನುವಂಥದ್ದು ಈ ರಾಜ್ಯಕ್ಕೆ ಅವರೆಲ್ಲ ಸೇರ್ಕೊಂಡು ಬರ್ತಾ ಇದ್ದಾರೆ. ನಿನ್ನೆ JDS ಬಂದಿದೆ, ಇವತ್ತು BJP ಬಂದಿದೆ, ನಾಳೆ ಯಾರು ಬರ್ತಾರೆ ನಮಗೆ ಗೊತ್ತಿಲ್ಲ. ಏನೋ ಆರೋಪಿಗಳು ತಮ್ಮನ್ನ ಸಂರಕ್ಷಣೆ ಮಾಡೋಕ್ಕೋಸ್ಕರ ಯಾರಿಗೆಲ್ಲ ಕರೆ ಮಾಡಿದ್ದಾರೆ, ಯಾರನ್ನೆಲ್ಲ ಹಿಡ್ಕೊಂಡಿದ್ದಾರೆ, ಆ ಎಲ್ಲವೂ ಇದರಿಂದ ಈ ಒಂದು ತನಿಖೆಯಿಂದ ಹೊರಬರುತ್ತೆ ಅನ್ನೋ ಸ್ಪಷ್ಟ ಮಾಹಿತಿ ಇವರಿಗೆ ಗೊತ್ತೇ ಇದೆ. ಸೊ ಸೌಜನ್ಯ ಪ್ರಕರಣವನ್ನು SIT ತನಿಖೆಯಿಂದ ಹೇಗಾದರೂ ಮಾಡಿ ತಪ್ಪಿಸಿ ಅದನ್ನು ಸುಪ್ರೀಂ ಕೋರ್ಟ್ಗೆ ಹಾಕಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ನಾವೇ ಕರ್ಕೊಂಡು ಹೋಗಿ ಅಲ್ಲೇ ಅದನ್ನು ಮುಗಿಸಿಬಿಡುವಂತಹ ಪ್ಲ್ಯಾನ್ ಕೂಡ ಇವರು ಮಾಡ್ತಾ ಇರ್ಬೋದು. ನಾವು ಇವತ್ತಿನವರೆಗೆ ನಾವು ಬದುಕಿ ಉಳಿದದೆ ನಮ್ಮ ತಿಮ್ಮರೊಡಿ ಮಹೇಶ ತಿಮ್ಮರೊಡಿಯಿಂದ ಯಾವ ಪಕ್ಷ ಕೂಡ ನಮ್ಮ ಜೊತೆ ಬರಲಿಲ್ಲ. ನಾವಿದ್ದೇವೆ ಅಂತ ಮಾತ್ರ ದೂರದಿಂದಲೇ ನಮಗೆ ಹೇಳಿಕೆ ಕೊಟ್ಟಿರುವಂತ ಮಾತು ಮಾತ್ರ. ಇಲ್ಲಿವರೆಗೂ ಯಾರು ಪಕ್ಷದವರು ಕೂಡ ಇವತ್ತಿನವರೆಗೂ ಬಂದಿಲ್ಲ. 13 ವರ್ಷದಿಂದ ಇದೇ ನಮ್ಮ ಮಗಳು ಯಾವತ್ತೂ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಿಸಾಡಿದರೋ ಅವತ್ತಿನಿಂದಲೇ BJP ಪಕ್ಷ ಇದ್ದದ್ದು. ಎಲ್ಲ ಅಶೋಕ್ ಆಮೇಲೆ ಶೋಭಾಕ್ರಂತ ಎಲ್ಲರೂ ಇಲ್ಲಿ ಬಂದಿದ್ದಾರೆ, ಯಾರು ಕೂಡ ಅವಾಗ ಬಂದಿಲ್ಲ. ಇವತ್ತು ನಾವಿದ್ದೇವೆ ನಿಮ್ಮ ಜೊತೆ ಹೇಳಿದ್ರೆ ಖಂಡಿತ ನಾವು ನಂಬುದಿಲ್ಲ. 2012ರಲ್ಲಿ ಗೃಹ ಮಂತ್ರಿ ಆಗಿದ್ದವರು ಅಶೋಕ್ ಅವರು ಇವತ್ತು ಪಾಂಗಳಕ್ಕೆ ಬಂದಿಲ್ಲ, ಅಥವಾ ಏನು ಧರ್ಮ ರಕ್ಷಣೆ ಅನ್ನುವಂತಹ ಒಂದು ಯಾತ್ರೆಯಲ್ಲಿ ಕೂಡ ಅವರು ಸೇರ್ಕೊಂಡಿಲ್ಲ. ನಿಮಗೆ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹಾಕುವಾಗ ಅದರ ಖರ್ಚು ನಾವು ನೋಡ್ಕೊಳ್ತೇವೆ ಅಂತ. ಅನಂತರ ನಾನು ಕೂಡ ಹೇಳಿದೆ, ನೋಡಿ ಸರ್, ನಿಮ್ಮ ಜೊತೆಯಲ್ಲಿ ನಿಮ್ಮ ಪಕ್ಷದಲ್ಲಿ ಇದ್ದವನೇ ಹೇಳಿದ್ದಾನೆ, ಸೌಜನ್ಯನ ಹೆಸರು ಹೇಳ್ಕೊಂಡು ಕಣ್ಣೀರು ಹಾಕಿ ದೊಡ್ಡ ಮನೆ ಕಟ್ಟಿದ್ದಾಳೆ ಹಣ ಮಾಡಿ ಅಂತ. ಹಲೋ ಹಾಯ್, ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. 2 ದಿವಸಗಳಾಯಿತು ಮೇ ಬಿ ನಿಮ್ಮ ಮುಂದೆ ನಾನು ಬಂದಿರಲಿಲ್ಲ, ಯಾವುದೇ ವಿಚಾರಗಳ ಬಗ್ಗೆ ಚರ್ಚೆಗಳನ್ನು ಮಾಡಿರಲಿಲ್ಲ, ಕೆಲವೊಂದು ಕಾರಣಗಳಿತ್ತು. ಸೊ ಆ ಒಂದು ವಿಚಾರದಲ್ಲಿ ಅದರ ಹಿಂದುಗಡೆ ವರ್ಕ್ ಮಾಡ್ತಾ ಇದ್ದೆ. ಸೊ ಅದರಿಂದಾಗಿ ಈ ಒಂದು ಪ್ರಕರಣದ ಬಗ್ಗೆ, ಸೌಜನ್ಯ ವಿಚಾರದ ಬಗ್ಗೆ, ಧರ್ಮಸ್ಥಳ ಪ್ರಕರಣದ ಬಗ್ಗೆ ಯಾವುದೇ ಅಪ್ಡೇಟನ್ನು ಕೊಡಲಿಕ್ಕೆ ಆಗಿರಲಿಲ್ಲ. ಆದರೆ ಇವತ್ತು ಮತ್ತೆ ಬ್ಯಾಕ್ ಟು ಜನತಾ ಏಜೆಂಟ್. ಸೊ ಎಲ್ಲರೂ ಈ ಒಂದು ವಿಡಿಯೋನ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ನಿಮ್ಮ ಆ ಒಂದು ಇದುವರೆಗಿನ ಎಕ್ಸ್ಪೀರಿಯನ್ಸನ್ನು ದಯವಿಟ್ಟು ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ನೆನೆ ದಿವಸ BJP ನಾಯಕರುಗಳು, ಎಸ್ಪೆಷಲಿ ವಿಜಯೇಂದ್ರ ನಾಯಕತ್ವದ ಆ ಒಂದು ತಂಡ, ಅಂದರೆ BJPಯ ಎಲ್ಲ ತಂಡ ಹೋಗಿಲ್ಲ, ಆದರೆ ವಿಜಯೇಂದ್ರ ಅಂಡರಲ್ಲಿರುವಂತಹ ಕೆಲವೊಂದು ನಾಯಕರುಗಳ ದಂಡು ಪಾಂಗಳದಲ್ಲಿರುವಂತಹ ಸೌಜನ್ಯ ಮನೆಗೆ ಭೇಟಿಯನ್ನು ಕೊಟ್ಟಿತ್ತು. ಸೊ ಈ ಒಂದು ವಿಚಾರದಲ್ಲಿ ಕೆಲವೊಂದು ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಕುಸುಮಾವತಿ ಅವರ ಹೇಳಿಕೆಗಳು ಕೂಡ ಇವಾಗ ವೈರಲ್ ಆಗ್ತಾ ಇದೆ. ಸೊ ಇದರ ಹಿಂದೆ ಏನು ನಡೀತಾ ಇದೆ ಅನ್ನುವಂತಹ ಬಗ್ಗೆ ನಾವೊಂದು ಸ್ಪಷ್ಟೀಕರಣವನ್ನು ಈ ಒಂದು ವಿಡಿಯೋ ಮುಖಾಂತರ ಕೊಡ್ತಾ ಹೋಗ್ತೇವೆ. ಯಾಕಂತಂದರೆ ಧರ್ಮಸ್ಥಳದಲ್ಲಿ ಧರ್ಮ ಸಂರಕ್ಷಣೆ ಎನ್ನುವಂತಹ ಒಂದು ಯಾತ್ರೆಯನ್ನು ಕೈಗೊಳ್ತಾರೆ. ಅಂದರೆ ಇಲ್ಲಿ ಧರ್ಮ ಯಾವತ್ತೂ ಅಪಾಯಕ್ಕೆ ಒಳಗಾಗಿಲ್ಲ. ಖಂಡಿತವಾಗಿಯೂ ಇಲ್ಲಿ ನ್ಯಾಯಕ್ಕೋಸ್ಕರ ಕೇಳ್ತಾ ಇರುವಂಥ ಈ ಒಂದು ಹೋರಾಟದಲ್ಲಿ, ಕೂಗಿನಲ್ಲಿ ಅದ್ಯಾವ ಧರ್ಮ ಇವತ್ತು ನಾಶದಲ್ಲಿದೆ ಅಥವಾ ಅಸ್ತಿತ್ವವನ್ನು ಕಳೆದುಕೊಳ್ಳಿಕ್ಕೆ ಹೋಗ್ತಾ ಇದೆ ಅಂತ ಜನರ ಮೇಲೆ ಯಾವ ಪಕ್ಷಗಳು ಎತ್ತಿ ಕಟ್ಟುತ್ತಾ ಇದೆಯೋ ಅದೇ ಪಕ್ಷಗಳು ಸೌಜನ್ಯ ಅತ್ಯಾಚಾರ ಆದಂತಹ ಸಂದರ್ಭದಲ್ಲಿ ಕೂಡ ಅಧಿಕಾರದಲ್ಲಿತ್ತು ಎನ್ನುವುದು ನಾವಿವತ್ತು ಸ್ಪೆಷಲ್ ಆಗಿ ಗಮನಿಸಬೇಕಾದಂತಹ ವಿಚಾರ. 2012ರಲ್ಲಿ ಗೃಹ ಮಂತ್ರಿ ಆಗಿದ್ದವರು ಅಶೋಕ್ ಅವರು ಇವತ್ತು ಪಾಂಗಳಕ್ಕೆ ಬಂದಿಲ್ಲ, ಅಥವಾ ಏನು ಧರ್ಮ ರಕ್ಷಣೆ ಅನ್ನುವಂತಹ ಈ ಒಂದು ಯಾತ್ರೆಯಲ್ಲಿ ಕೂಡ ಅವರು ಸೇರ್ಕೊಂಡಿಲ್ಲ. ಇವತ್ತು ಏನು ಸೌಜನ್ಯ ಮನೆಗೆ BJP ಅಧಿಕಾರಿಗಳು, ಹರೀಶ್ ಪೂಂಜಾ ನೇತೃತ್ವದಲ್ಲಿ ನಾಯಕರುಗಳು ಏನು ಭೇಟಿ ಕೊಟ್ಟಿದ್ರು ಆ ಒಂದು ಸಂದರ್ಭದಲ್ಲಿ ಅವರು ಹೇಳಿದರು, ಸುಪ್ರೀಂ ಕೋರ್ಟ್ಗೆ ಹೋಗಿ ನಾವು ನಿಮಗೆ ಎಲ್ಲ ರೀತಿಯ ಸಹಾಯವನ್ನು ಮಾಡ್ತೇವೆ. ಆದರೆ ಇದಕ್ಕೆ ಕುಸುಮಾವತಿ ಅವರು ರೆಡಿ ಅಲ್ಲ. ನೀವು ಏನು ವಿಡಿಯೋ ಆರಂಭ ಮಾಡೋದಕ್ಕಿಂತ ಮೊದಲೇ ಕುಸುಮಾವತಿ ಅವರ ಒಂದು ವಿಚಾರಗಳನ್ನು ಕೇಳಿರ್ಬೋದು. ಅವರು ಹೇಳಿದ್ದು ಯಾಕೆ ಸ್ಪಷ್ಟತೆ ಗೋಚರಿಸ್ತದೆ ಅಂತ ಹೇಳಿದರೆ, 13 ವರ್ಷಗಳಾಯಿತು ಈ ಒಂದು ಪ್ರಕರಣ ನಡೆದು, 1-2 ವರ್ಷಗಳಲ್ಲ, 13 ವರ್ಷಗಳಿಂದ ಒಂದೇ ಒಂದು ಬಾರಿ ಒಂದು ಮನೆಗೆ ಪ್ರವೇಶ ಮಾಡದಂತಹ BJP ನಾಯಕರುಗಳು ಯಾಕೆ ನಿನ್ನೆ ದಿವಸ ಹೋದರು? ಇದರ ಹಿಂದೆ ಯಾವುದಾದ್ರೂ ಒಂದು ಷಡ್ಯಂತ್ರ ಇದೆಯಾ? ಇರ್ಬೋದು. ಯಾಕಂತಂದರೆ ಏನು ಇವತ್ತು SIT ತನಿಖೆ ಸೌಜನ್ಯ ಹೋರಾಟಗಾರರನ್ನೇ ಹತ್ತಿಕ್ಕಲು ಮಾಡಲಾಗ್ತಾ ಇದೆ ಅನ್ನುವಂತಹ ಕೆಲವೊಂದು ಚಿಂತಕರ ಒಂದು ಚಿಂತನೆಗಳು. ಇವತ್ತು ಸೌಜನ್ಯ ಹೋರಾಟ ಏನು ನಡೀತಾ ಇದೆ, ಸೌಜನ್ಯ ಪ್ರಕರಣವನ್ನು ಕೂಡ ಅದೇ ರೀತಿಯಲ್ಲಿ ಮಣ್ಣು ಮುಕ್ಕಿಸುವ ಅನ್ನುವಂಥ ಒಂದು ಪ್ಲ್ಯಾನ್ ಕೂಡ ಇವರದ್ದು ಆಗಿರ್ಬೋದು. ಈ ಒಂದು ವಿಚಾರದ ಬಗ್ಗೆ ಕೆಲವೊಂದು ಕಮೆಂಟ್ಸ್ಗಳನ್ನು ನೋಡಲಿಕ್ಕೆ ಸಾಧ್ಯ ಆಯಿತು. ಅವರನ್ನು ನಂಬಬೇಡಿ,
ಯಾವತ್ತಿಗೂ ಅವರು ನಂಬಿಕೆಗೆ ಅರ್ಹಂಥ ವ್ಯಕ್ತಿಗಳಲ್ಲ, ನಾಯಕರು ಖಂಡಿತ ಅಲ್ಲ ಅನ್ನೋಂಥದ್ದು. ಯಾಕಂತಂದರೆ ತಮ್ಮದೇ ಅಧಿಕಾರದ ಸಂದರ್ಭದಲ್ಲಿ ಹಲವು ಹೆಣ್ಣು ಮಕ್ಕಳಿಗೆ ಟೋಟಲಿಯಾಗಿ ಏನೆಲ್ಲ ಅನ್ಯಾಯವಾಗ್ತಾ ಇತ್ತು ಅವುಗಳ ಪರವಾಗಿ ಬ್ಯಾಟ್ ಬೀಸಿದವರು ಇವರು BJPಗರು. ಸೊ ಅವರನ್ನು ಯಾವ ರೀತಿಯಲ್ಲಿ ನಂಬಿಕೆಗೆ ತೆಗೆದುಕೊಳ್ಬೋದು ಎನ್ನುವಂತಹ ಕ್ವಶನ್ ಇವತ್ತು ಎದ್ದೇಳ್ತಾ ಇರುವಂಥದ್ದು. ಸೊ ಇವೆಲ್ಲದರ ಬಗ್ಗೆ ಗಂಭೀರವಾಗಿ ಒಂದು ಚರ್ಚೆನೇ ನಡೆಸಬೇಕಾಗಿದೆ. ಸೌಜನ್ಯ ಪ್ರಕರಣದಲ್ಲಿ ಮಾತ್ರ ಯಾಕೆ ಇವರು ಇನ್ವಾಲ್ವ್ಮೆಂಟ್ ಆಗ್ತಾ ಇದ್ದಾರೆ, ಸೌಜನ್ಯ ಪ್ರಕರಣ ಮತ್ತೆ ಮುನ್ನೆಲೆಗೆ ಬರುತ್ತೆ ಅನ್ನುವಂತಹ ಒಂದು ವಿಚಾರ ಅವರಿಗೆ ಗೊತ್ತಾಗಿದೆ. ಯಾಕಂತಂದರೆ ನೋಡಿ, ಈ ಒಂದು ಪ್ರಕರಣದಲ್ಲಿ ಈ ಒಂದು ಪ್ರಕರಣ ಸರಿದಾರಿಯಲ್ಲಿ ಹೋಗಿದ್ದೇ ಆಗಿದ್ದಲ್ಲಿ ಇದರಲ್ಲಿ ಸಿಕ್ಕಾಕೊಳ್ಳೋದು ಒಂದೆರಡು ಮಂದಿ ಅಲ್ಲ, ಹಲವು ರಾಜಕೀಯ ನಾಯಕರುಗಳ ಇನ್ವಾಲ್ವ್ಮೆಂಟು ಕೂಡ ಈ ಒಂದು ಪ್ರಕರಣದಲ್ಲಿ ಇದೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಒಂದಲ್ಲ ಒಂದು ರೀತಿಯಲ್ಲಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಸಾಕ್ಷಿಗಳನ್ನು ನಾಶ ಮಾಡೋಕ್ಕೋಸ್ಕರ ರಾಜಕಾರಣಿಗಳ ಬೆನ್ನು ಬಿದ್ದಂತಹ ಆರೋಪಿಗಳು ವಿಚಾರ ಎಲ್ರಿಗೂ ಗೊತ್ತಿರುವಂಥದ್ದು. ಅದು ಯಾರೆಲ್ಲ ಅನ್ನೋದು ಈ ಒಂದು ತನಿಖೆಯಿಂದ ಹೊರಗಡೆ ಬಂದೇ ಬರುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು SIT ತನಿಖೆ ಸೌಜನ್ಯ ಪ್ರಕರಣವನ್ನು ಕೈಗೆತ್ತಿಕೊಂಡ್ರೆ ಇದರಿಂದ ಆಗುವಂತಹ ದುಷ್ಪರಿಣಾಮಗಳ ಬಗ್ಗೆ ಇವರಿಗೆ ಅರಿವಿದೆ. ಸೌಜನ್ಯ ಪ್ರಕರಣ SIT ತನಿಖೆ ಮಾಡಿದರೆ ಏನು 4 ಪ್ರಗಲ್ಭರಾದಂತಹ IPS ಅಧಿಕಾರಿಗಳ ಸಮ್ಮುಖದಲ್ಲಿ ನಡೀತಾ ಇರುವಂತಹ ಒಂದು ತನಿಖೆ ಇನ್ವೆಸ್ಟಿಗೇಷನ್. ಸೊ ಆ ಒಂದು ಇನ್ವೆಸ್ಟಿಗೇಷನ್ ಸೌಜನ್ಯ ಪ್ರಕರಣದ ಮೇಲೆ ಪರಿಣಾಮ ಬೀರಿದರೆ ಅದರಿಂದ ಆಗುವಂತಹ ದುಷ್ಪರಿಣಾಮಗಳು ನಮ್ಮ ಮೇಲೆ ಕೂಡ ಬೀರುತ್ತೆ, ಪ್ರಭಾವವನ್ನು ಬೀರುತ್ತೆ ಅನ್ನೋದು ಅವ್ರಿಗೆ ಗೊತ್ತೇ ಇದೆ. ಏನೋ ಆರೋಪಿಗಳು ತಮ್ಮನ್ನು ಸಂರಕ್ಷಣೆ ಮಾಡೋಕ್ಕೋಸ್ಕರ ಯಾರಿಗೆಲ್ಲ ಕರೆ ಮಾಡಿದ್ದಾರೆ, ಯಾರನ್ನೆಲ್ಲ ಹಿಡ್ಕೊಂಡಿದ್ದಾರೆ, ಆ ಎಲ್ಲವೂ ಇದರಿಂದ ಈ ಒಂದು ತನಿಖೆಯಿಂದ ಹೊರಬರುತ್ತೆ ಅನ್ನೋ ಸ್ಪಷ್ಟ ಮಾಹಿತಿ ಇವರಿಗೆ ಗೊತ್ತೇ ಇದೆ. ಸೊ ಸೌಜನ್ಯ ಪ್ರಕರಣವನ್ನು SIT ತನಿಖೆಯಿಂದ ಹೇಗಾದರೂ ಮಾಡಿ ತಪ್ಪಿಸಿ ಅದನ್ನು ಸುಪ್ರೀಂ ಕೋರ್ಟ್ಗೆ ಹಾಕಿ ಅಂತ ಹೇಳಿ ಸುಪ್ರೀಂ ಕೋರ್ಟಿಗೆ ನಾವೇ ಕರ್ಕೊಂಡು ಹೋಗಿ ಅಲ್ಲೇ ಅದನ್ನು ಮುಗಿಸಿಬಿಡುವಂತಹ ಪ್ಲ್ಯಾನ್ ಕೂಡ ಇವರು ಮಾಡ್ತಾ ಇರ್ಬೋದು. ಸಣ್ಣ ಇವರ ಒಂದು ಮೆಂಟ್ಯಾಲಿಟಿ ಸಣ್ಣ ಮಟ್ಟದಲ್ಲ, ಯಾವುದಕ್ಕೂ ಒಂದು ತಾಳ್ಮೆ ವಹಿಸುವುದು ಒಳ್ಳೆಯದು. ಅದೇ ರೀತಿಯಲ್ಲಿ ಕುಸುಮಾವತಿ ಅವರು ಕೂಡ ಹೇಳಿದರು, ಅವರ ಜೊತೆ ಸುಪ್ರೀಂ ಕೋರ್ಟ್ ಹೋಗುವ ಪ್ರಶ್ನೆ ಇಲ್ಲ. 13 ವರ್ಷದಿಂದ ನಮ್ಮ ಜೊತೆ ಇದ್ದಂತಹ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಜೊತೆ ಅವರ ಆ ಒಂದು ನಿರ್ದೇಶನ ಏನು ಬರುತ್ತೆ ಅದೇ ರೀತಿಯಲ್ಲಿ ಮುಂದೆ ಸಾಗುವುದು. ಯಾಕಂತಂದರೆ ನೋಡಿ, 13 ವರ್ಷದಿಂದ ನಮ್ಮ ಜೊತೆಗೆ ಒಬ್ಬರು ಇರ್ತಾರೆ, ಅವರನ್ನು ಏಕಾಏಕಿ ಹೊರಗಡೆ ಹಾಕಿ ಏನೋ ನಮಗೆ ದೊಡ್ಡ ಆನೆ ಬಲ ಕೊಡ್ತೀವಿ ಅಂತ ಬರೋರ ಹಿಂದೆ ಹೋಗುವಂತಹ ಒಂದು ಜನ್ಮ ಖಂಡಿತವಾಗಿಯೂ ಸೌಜನ್ಯ ತಾಯಿಯವರದಲ್ಲ. ಸೊ ಅದರಿಂದಾಗಿ ಸೌಜನ್ಯ ನ್ಯಾಯಕ್ಕಾಗಿ ಇನ್ನು ಕೆಲವು ದಿನಗಳು ತಿಂಗಳುಗಳು ಕಾಯಬೇಕು ಅಷ್ಟೇ. ಈ ಒಂದು ತನಿಖೆಯಿಂದ ನಿಜಾಂಶಗಳು ಹೊರಗಡೆ ಬಂದದ್ದೇ ಆಗಿದ್ದಲ್ಲಿ ಈ ಒಂದು ಭೀಮನ ಏನೇ ಅವಾಂತರಗಳು ಆತ ಮಾಡಿದರೂ ಆತ ಕೊಡುವಂತಹ ಹೇಳಿಕೆಗಳನ್ನು ಭಾಳಷ್ಟು ಸೂಕ್ಷ್ಮವಾಗಿ ಈ ಅಧಿಕಾರಿಗಳು ನೋಡ್ಕೊಳ್ತಾ ಇರ್ತಾರೆ, ವಿಡಿಯೋ ಚಿತ್ರೀಕರಣ ಕೂಡ ಮಾಡ್ಕೊಳ್ತಾ ಇರ್ತಾರೆ. ಸೊ ಅದರಿಂದಾಗಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಎಲ್ರಿಗೂ ಗೊತ್ತೇ ಇದೆ. ಸೊ ಆ ಒಂದು ನಿರ್ದೇಶನದಲ್ಲಿ, ಆ ಒಂದು ಮಾರ್ಗದರ್ಶನದಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರ ಜೊತೆಗೇ ಈ ಒಂದು ಸೌಜನ್ಯ ಪ್ರಕರಣವನ್ನು ಮುಂದೆ ತಗೊಂಡು ಹೋಗೋಕ್ಕೆ ನಮ್ಮ ಇಚ್ಛಾಶಕ್ತಿ ಅಂತ ಕುಸುಮಾವತಿಯವರು ಹೇಳಿಬಿಟ್ಟಿದ್ದಾರೆ. ಸೊ ಏನಾಗುತ್ತೆ ಅನ್ನೋದನ್ನು ನೋಡಬೇಕು. ಕುಸುಮಾವತಿಯವರ ಜೊತೆಗೆ, ಸೌಜನ್ಯ ಮನೆ ಜೊತೆಗೆ, ಈ ಒಂದು ಸೌಜನ್ಯ ಹೋರಾಟಗಾರರ ಜೊತೆಗೆ ಎಲ್ಲ ರಾಜ್ಯದ ನಾಗರಿಕರು, ಸಾರ್ವಜನಿಕರು ನಿಂತ್ಕೊಳ್ತಾ ಇದ್ದಾರೆ. ಸೊ ಈ ಒಂದು ಧರ್ಮಸ್ಥಳ ಯಾತ್ರೆ ಅಂತ ಏನು ಮಾಡ್ಕೊಂಡು ಬಂದರು, ಅವರು ಊಹಿಸಿದಂತಹ ಜನಸಂಖ್ಯೆ ಅವರಿಗೆ ರೆಡಿ ಮಾಡ್ಕೊಳ್ಳೋಕ್ಕೆ ಕೂಡ ಆಗಿರಲಿಲ್ಲ. ಧರ್ಮಸ್ಥಳದಲ್ಲಿ ಆಮೇಲೆ ಭಗವಧ್ವಜ ಇವುಗಳೆಲ್ಲ ವಿಚಾರಗಳು ಹೊರಗಡೆ ಬರ್ತಾ ಇದೆ. ಸೊ ಎಲ್ಲ ಮಾಹಿತಿಗಳನ್ನು ಒಳಗೊಂಡಂತಹ ಇನ್ನೊಂದು ವಿಡಿಯೋದೊಂದಿಗೆ ನಾನು ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.